ಡೊಂಬರನೇ ಅದಕ್ಕೆ ಯಾಕ ಬರ್ತಾರೋ ಅನ್ನೋಂತ ಮಾತು ಕೇಳಿದಾಗ ಏನ್ ಹೇಳಿದ್ರಿ? ಇಲ್ರಿ ಯಾಕಾರ ನಮ್ಮ ಊರಾಗ ಎಲ್ಲಾ ಸಮಾಜದವ್ರು ಆಡ್ತಾರ. ಹೆಣ್ಮಕ್ಳು ಆಡ್ತಾರತ್ತ. ಒಂದೊಂದು ಕಡೆ ಸಗಣಿದ ಓಕಳಿ ಆಡ್ತಾರ, ಹಾಲಿನ ಓಕಳಿ ಆಡ್ತಾರ, ಕೆಂಡದ ಓಕಳಿ ಆಡ್ತಾರ. ನಿಮ್ ಊರಂದ ಕೇಳಿಲ್ಲ ನನ್ನ ಇಲ್ಲಿ ಹೇಳ್ರಿ, ಇಲ್ಲಿ ಏನ್ ನಡೆದ ಅದನ್ನ ಅಟ್ಟೆ ಕೇಳಾಕತ್ತೀನಿ. ಓಕಳಿ ಯಾಕೆ ಆಡ್ತಾರ ಮಾತು ಕೇಳಿನಿ. ಹೌದಾ? ಅಣ್ಣನ ಬಳಿದ್ರು ಏನೇನೋ ಬಾಳ ಚಂದ ನಮ್ಮ ಊರಾಗ ಹಂಗ ಆಡ್ತಾರ ಹೆಂಗ ಆಡ್ತಾರತ್ತೆ ಮಾತು ಹೇಳ್ರು. ಇರ್ಲಿ ಯಾಕಪ್ಪ ಅಂದ್ರ ಓಕಳಿ ಯಾಕೆ ಆಡ್ತಾರಪ್ಪ ಅಂದ್ರ ಯಾಕ್ರಿಪ್ಪ ಆ ರಾಮನ ಯಾಕ ರಾಮ ಆಗಿರ್ತಕ್ಕ ರಾಮನ ಹೆಂಡತಿ ಸೀತಾನ ರಾವಣ ಆಗಿರ್ತಕ್ಕಂತ ಹೋದ ಅಶೋಕವನದಲ್ಲಿ ಇಟ್ಟಂತ ಸಂದರ್ಭದಾಗ ಹನುಮಂತ ಶೋಧ ಮಾಡಿ ಸೀತಾನ ಮಾತನ್ನ ತರ್ಲಿಕ್ಕೆ ಹೋಗಿದ್ದ ಹನುಮಂತ ತಗೊಂಡು ಬಂದು ಹಳ್ಳಿ ಆ ರಾವಣನನ್ನು ಮರ್ದನ ಮಾಡಿದ. ಯಾರೋ ರಾವಣನ ಹನುಮಂತ ಮರ್ದನ ಮಾಡಿದ. ಲಂಕಾಕನೇ ಬೆಂಕಿ ಹಚ್ಚಿದ. ಲಂಕಾಕ ಬೆಂಕಿ ಹಚ್ಚಿ ಲಂಕಾ ಪಟ್ಟಣ ಸುಟ್ಟು ಅವನು ಬಾಲಕ ಬೆಂಕಿ ಹಚ್ಚಿದ್ರು. ಅವರು ಹಚ್ಚಿದ್ರು ಬಾಲಕ. ಆ ಹನುಮಂತನ ಬಾಲಕೇನೆ ಬೆಂಕಿ ಹತ್ತಿತ್ಲ ಅದೇ ಬಾಲಕ ಬೆಂಕಿದಿಂದ ಇಡೀ ಲಂಕಾಪಟ್ಟಣ ಸುಟ್ಟಿ ಬಿಟ್ಟಿದ್ದ ಹನುಮಂತ. ಬಾಲದಿಂದ ಲಂಕಾಪಟ್ಟಣ ಸುಟ್ಟಿದ್ದ. ಲಂಕಾಪಟ್ಟಣ ಸುಟ್ಟ ಆ ಬಾಲವನ್ನ ನೀರಾಗ ಹೋಗಿ ಮುಳುಗಿಸಿ ಆರಿಸ್ಕೋಬೇಕಂತ ಹನುಮಂತ ಗಂಗಾ ನದಿ ಹೋಗಿದ್ದ. ಗಂಗಾ ನದಿ ಹತ್ತಿ ಇರ್ತಕ್ಕಂತ ನೀರಿಗೆ ಬಂದ ಬಾಲ್ಯಾರಾಗಿರ್ತಕ್ಕಂತ ಏನ್ ಮಾಡಿರಪ್ಪ ಅಂದ್ರ ಅಲ್ಲಿ ಏನ್ ಮಾಡಿರಪ್ಪ ಅಂದ್ರ ಅವಾಗ ನೀರು ಎರಚಿ ಆ ನೀರನ್ನು ಏನ್ ಮಾಡಿರಪ್ಪ ಅಂದ್ರ ಎರಚಿ ಸಿಂಪಡಿಸಿ ಆ ಬಾಲವನ್ನ ನೀರು ಆರಿಸಿದ್ರು. ಅವ್ರು ಬೆಂಕಿ ಆರಿಸಿರು. ಬಾಲಿಗೆ ಬೆಂಕಿ ಹತ್ತಿರ್ತಕ್ಕಂಥ ಆರಿಸಿದ್ರು. ಆ ಆರಿಸಿದ ಸಲುವಾಗಿ ಅವ್ರು ಹೇಳಿದ್ರವ ಏನಪ್ಪ ಯಾವಾಗ ನನಗ ನೀರು ಯಾಕಪ್ಪ ಅವ್ರ ಗುಣಿಯ ಗೊಜ್ಜಿರಪ್ಪ ಅಂದ್ರ ನನ್ನ ಭಕ್ತರಾಗಿರ್ತಕ್ಕಂಥವ್ರು ನೀವು ಡೊಂಬರಾಗಿಬ್ರಿ, ನನ್ನ ಭಕ್ತರಾಗಿರ್ತಕ್ಕಂಥ ನಿಮಗ ನೀರು ಗೊಜ್ಜರತ್ತೆ ಮಾತ ಯಾಕಂದ್ರ ಹನುಮಂತ ಹೇಳಿದ. ಅದ್ರ ಸಲುವಾಗಿ ಸದ್ಯ ಓಕಳಿಯೊಳಗ ಡೊಂಬರನೆ ಯಾಕಂದ್ರ ನೀರು ಗೊಜ್ಕೋತಾರ. ಹನುಮಂತನ ಮಾತಾಗ್ಯದಲ್ಲಿ ಹನುಮಂತನ ಮಾತ ನನಗ ನೀರು ಗೊಜ್ಜರಿ ನಿಮಗ ನಾವು ನೀರು ನಮ್ಮ ಭಕ್ತರು ಗೋಜಲತ್ತಿ ಹೇಳಿದ ಸಲುವಾಗಿ ಅದಕ್ಕೆ ಓಕಳಿ ಆಡೋ ಮುಂದೆ ಅದಕ್ಕೆ ನೀರು ಗೋಜಿಸ್ತಾರ ಅನ್ನುವಂತ ಮಾತನ್ನ ಕುದುರೆ ಕನ್ನೂರು ಸಿದ್ದನ ಬುಕ್ಕಣೆಯಾಗಿದ ಉತ್ತರಿ ಗುರುಗಳ. ಇನ್ನೊಂದು ಮಾತಕ್ಕೆ ಹನುಮಂತಗ ಲಿಂಗ ದೀಕ್ಷೆ ವೀರಭದ್ರನ ಯಾಕೆ ಕೊಟ್ಟ? ಹೌದಾ? ನಾನು ನೇರವಾಗಿ ಮಾತಾಡಿ ಹನುಮಂತಗ ರಾಮನ ಹೇಳ್ಯಾನ ಏನತ್ತವ ನಿನ್ನ ಗುರುವಾಗಿರ್ತಕ್ಕಂಥ ವೀರಭದ್ರನ ಅಲ್ಲಿ ಹೋಗಿ ನನ್ನ ಗುರುವಿನ ದೀಕ್ಷೆ ತಗೋತ್ ಹೇಳಿದ. ನೀವು ಹನುಮಂತ ರಾಮಗ ಶಿಷ್ಯ ಆಗಿಲ್ಲ. ಶಿಷ್ಯ ಆಗಿ ರಾಮಗ ದುಡಿದಿದ್ದಪ್ಪ ಅಂದ್ರೆ ಲಿಂಗ ದೀಕ್ಷೆ ಕೊಡ್ತಿದ್ದ. ಕೊಡ್ತಿದ್ದೇವ ರಾಮ ಹನುಮಂತ ಭಕ್ತದ. ನೀವು ರಾಮಗ ಹನುಮಂತ ಭಕ್ತದನ ಇವ ಭಕ್ತ ಉಳ್ಕೊಂಡನ, ಶಿಷ್ಯ ಆಗಿ ದುಡಿದಿಲ್ಲ. ಹೌದು ನೀವು ಹೇಳಕತ್ರಿ ಶಿಷ್ಯ ಆಗಿ ಯಾಕ ಹನುಮಂತ ಎಷ್ಟೋ ದುಡ್ದಾನ ರಾಮನ ಸಲುವಾಗಿ. ರಾಮನ ಸಲುವಾಗಿ ದುಡ್ದಾನ, ಕಷ್ಟಪಟ್ಟಾನ ಅಂತ ಹೇಳಿರಿ. ಹೇಳ್ಯಾರ ದೇವರ ಸಲುವಾಗಿ ಕಷ್ಟಪಟ್ಟನ ಇಲ್ಲ ಅನ್ನಂಗಿಲ್ಲ. ಅದಕ್ಕ ಭಕ್ತದಾನ, ಶಿಷ್ಯ ಅಲ್ರಿ ಗುರುಗಳ. ಶಿಷ್ಯ ಆಗಿದ್ದಪ್ಪ ಅಂತಂದ್ರ ಅವ ಹನುಮಂತನ ಕಡೆಯಿಂದ ರಾಮನ ಕಡೆಯಿಂದ ದೀಕ್ಷೆ ತಗೋಬೇಕಾಗಿತ್ತು. ಇನ್ನೊಂದು ಮಾತು ಕೇಳ್ರಿ ಅವರು ಏನತ್ತೇವ ಹನುಮಂತಗ 3 ಜನ ಹೆಂಡ್ರದಾರ. 3 ಜನ ಇದ್ರು ಕೂಡ ಬಾಲ ಬ್ರಹ್ಮಚಾರಿ ಕರೆದ್ರು. ಯಾಕ ಕರೆದ್ರು ಅಂತ ಮಾತು ಕೇಳಿದ ಅಣ್ಣ. ಅಣ್ಣ ನನ್ನೇ ಬರೀ ಪ್ರಶ್ನೆ ಮಾಡೋದತ್ತು, ನನ್ನ ಉತ್ತರ ನೀವು ಹೇಳುದು ಯಾವಾಗ? ಬರೀ ಕೇಳೋದಾಯ್ತು, ಹೊಳೆ ನಮ್ಮ ಉತ್ತರ ಕ್ವಶನ್ ಯಾವಾಗ ಬರುದು ನಿಮ್ಮದು? ನಮ್ಮ ಉತ್ತರ ನಾವೇ ಹೇಳೋದಾಗ್ಯದ, ಹೌದಿಲ್ಲ? ಬಾಲ ಬ್ರಹ್ಮಚಾರಿತ್ವ ಹನುಮಂತಗ 3 ಮಂದಿ ಹೆಂಡ್ರಿದ್ರು ಕೂಡ ಒಂದೊಂದು ಪುರಾಣದಾಗ ಬರದಾರ. 3 ಮಂದಿ ಹೆಂಡ್ರದಾರ ಇಲ್ಲ ಅನ್ನಂಗಿಲ್ಲ. ಪುರಾಣದಾಗ ರಗಡ ಬರ್ದಾರ ಬಿಡು. ಅವ ಬ್ರಹ್ಮಚಾರ್ಯ ವೃತ್ತವನ್ನು ತಾಳ್ಯಾನ. ರಾಮನ ಭಕ್ತ ಹನುಮಂತಾಗಿ ಉಳಿಬೇಕಾದ್ರೆ ಬ್ರಹ್ಮಚಾರ್ಯ ವೃತ್ತವನ್ನು ತಾಳಿದ ಸಲುವಾಗಿ ಅವನ ಯಾಕಂದ್ರೆ ಬ್ರಹ್ಮಚಾರಿ ಅಂತ ಕರೀತಾರ ಅವನ. ಯಾಕಂದ್ರೆ ಸೂರ್ಯನ ಮಗಳ ಸುವರ್ಣಾಲೋಚನೆ ಅವಳ ಜೋಡಿ ಲಗ್ನ ಆಗತ್ತಿತ್ತು ಹನುಮಂತನು. ಹನುಮಂತನ ಲಗ್ನ ಆಗೋ ಸಂದರ್ಭದಾಗ ಅಕ್ಷತೆ ಹಾಕಿ ಮಾಲಿ ಹಾಕೋದು ಅಟ್ಟೆ ಉಳಿದಿತ್ತು. ಅವಾಗ ಹನುಮಂತ ಗಪ್ಪನ ಹಾಕಿನ ತೆಕ್ಕಿ ಬಿಡದ ಬಾಳ ಜೋರಾಗಿ ಅಪ್ಪಿಕೊಂಡು ಬಿಟ್ಟ. ಹೌದಾ? ಆ ಸುವರ್ಣಾಚಲನನ್ನ ಜೋರಾಗಿ ಅಪ್ಪಿಕೊಂಡು ಬಿಟ್ಟ. ತೆಕ್ಕಿ ಹೊಡೆದ ಏನ್ ಹಾಕಿನ ಮಂದಿ ಒಳಗೆ ಅಪ್ಪಿಕೊಂಡಾಗ ಅವಾಗ ಆ ಹೆಣ್ಮಗಳ ಆ ಹನುಮಂತನ ಬಲ್ಲೆನೆ ಐಕ್ಯಾಗಿ ಬಿಟ್ಟಾಳ. ಹೌದಾ? ಹನುಮಂತನ ಬಲ್ಲಿ ಐಕ್ಯ ಆದ ಸಲುವಾಗಿ ಮುಂದೆ ಏನಾಗ್ಯದಪ್ಪ ಅಂದ್ರ ಆ ಐಕ್ಯ ಆದ ಕೂಡಲೇ ಆಕಾಶವಾಣಿ ಐತತ್ತ. ಅವಾಗನೇ ಏನಂತ ಹೇಳವ ನೀನ್ ಐಕ್ಯ ಮಾಡಿ ಲಗ್ನ ಆಗ್ಲಕತ್ತಿದ ನೀ ಬಾಲ ಬ್ರಹ್ಮಚಾರಿ ಅಂತೇಳಿ ಆಕಾಶವಾಣಿ ಮಾತು ಹೇಳಿದ ಹನುಮಂತಗ. ಹಾಗಾಗಿ ಸದ್ಯರು ಕೂಡ ಹನುಮಂತಗ ಬಾಲ ಬ್ರಹ್ಮಚಾರಿ ಅಂತ ಹೇಳ್ತಾರ. ಇದನ್ನ ಬಾಯ್ತು ಹೇಳಕತ್ತಿಲ್ಲ, ಪುರಾಣ ಬದ್ಧವಾಗಿ ಹೇಳಕತ್ತೇನ್ರಿ. ಶಾಸ್ತ್ರ ಹೇಳ್ತಾವ
ಶಾಸ್ತ್ರ ಇಲ್ಲ ಪುರಾಣ ಬದ್ಧವಾಗಿ ಮಾತು ಹೇಳಕತ್ತೀನಿ ಅದಕ್ಕೆ ಹನುಮಂತಗ ಬ್ರಹ್ಮಚರ್ಯ ವೃತ್ತವನ್ನ ತಾಳಿದ ಸಲುವಾಗಿ ಆಕೆನ ಒಪ್ಪಿಕೊಂಡು ಆಕೆಯಲ್ಲಿ ಐಕ್ಯ ಆದ ಸಲುವಾಗಿ ಆಕಾಶವಾಣಿ ನುಡಿದ ಸಲುವಾಗಿ ಬಾಲ ಬ್ರಹ್ಮಚಾರಿ ಎತ್ತಲಿ ಹನುಮಂತಗ ಮಾತು ಹೇಳ್ಯಾರ ಅನ್ನುವಂತ ವಾದನ ಮಾಡಿ ಬರ್ರಿ ನಾಕೇ ನುಡಿ ಚಾಲ ಸಂಗೊಳ್ಳಿ ರಾಯಣ್ಣ ಚಾಲ ಹಾಡಲನ್ನ ತರ ಹೌದಾ ರಾಯಣ್ಣನ ಚಾಲ ಹಾಡಿ